Dear students, welcome to session number 28 of Business Statistics 2, 6th semester BBA University of Mysore. Now previous class ಅಲ್ಲಿ ಪ್ರಾಬ್ಲಮ್ಸ್ ಆನ್ ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಥಿಯರಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ವಿ. ಅದೇ ರೀತಿ ಈ ಸೆಷನಲ್ಲೂ ಕೂಡ ಇನ್ನು ಕೆಲವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ಸೊ ದಿಸ್ ಈಸ್ ಅ ಪ್ರಾಬ್ಲಮ್. A newspaper boy has the following probability of selling a magazine. Number of copies sold 10, probability is 0.1, 11, 0.15, 12, 0.2, 13.25, 14 is 0.3. So a newspaper boy can sell magazines ಗಳನ್ನ 10 ಕಾಪಿ ಸೆಲ್ ಮಾಡೋಷ್ಟು ಪ್ರಾಬಬಿಲಿಟಿ ಎಷ್ಟಿದೆ? 0.1 ಇದೆ. 11 ಸೆಲ್ ಮಾಡೋಂಥ ಪ್ರಾಬಬಿಲಿಟಿ 0.15 ಇದೆ. ಹಾಗೇನೆ 12ನ ಸೆಲ್ ಮಾಡುವಂಥ ಪ್ರಾಬಿಲಿಟಿ 0.2 ಇದೆ. 13ನ ಸೆಲ್ ಮಾಡೋ ಪ್ರಾಬಿಲಿಟಿ 0.25 ಇದೆ. ಹಾಗೆ 14ನ ಸೆಲ್ ಮಾಡೋ ಪ್ರಾಬಿಲಿಟಿ 0.3 ಇದೆ. ಒಂದು ಕಾಪಿ ಆಫ್ ಮ್ಯಾಗಝೀನ್ ಆರ್ ನ್ಯೂಸ್ ಪೇಪರ್ ಇಸ್ 3 rupees 3, not paise. ಅದನ್ನು ಎಷ್ಟಕ್ಕೆ ತಗೋಬೋದು? 3 rupeesಗೆ ತಗೊಳ್ತಾನೆ. ಸೆಲ್ಲಿಂಗ್ ಪ್ರೈಸ್ ಈಸ್ 5 rupees. ನ್ಯೂಸ್ ಪೇಪರ್ ಅನ್ಸೋಲ್ಡ್ ಇಸ್ ವರ್ತ್ಲೆಸ್. ಅವನೇನಾದ್ರು ತಗೊಂಡಿದ್ದು ಸೇಲ್ ಮಾಡಲಿಲ್ಲ ಅಂತಂದರೆ ಅದು 0 ಆಗುತ್ತೆ. ಫೈಂಡ್ ಹೌ ಮೆನಿ ಕಾಪೀಸ್ ಆಫ್ ನ್ಯೂಸ್ ಪೇಪರ್ ಬಾಯ್ ಶುಡ್ ಬೈ. ಆ ನ್ಯೂಸ್ ಪೇಪರ್ ಬಾಯ್ ಎಷ್ಟು ನ್ಯೂಸ್ ಪೇಪರ್ ಕಾಪಿನ ತಗೋಬೇಕು, ಸೊ ಅಷ್ಟು ಮ್ಯಾಕ್ಸಿಮೈಸ್ ಇಸ್ ಪ್ರಾಫಿಟ್ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ನಾವೇನು ಮಾಡಬೇಕು? ಪೇ ಆಫ್ ಮ್ಯಾಟ್ರಿಕ್ಸ್ನ ಮಾಡಬೇಕು. Let us put the payoff function first. When demand is more than purchases, ಅವನು ಎಷ್ಟನ್ನ ಪರ್ಚೇಸ್ ಮಾಡ್ತಾನೆ ಅದಕ್ಕಿಂತ ಡಿಮ್ಯಾಂಡ್ ಏನಾದ್ರು ಹೆಚ್ಚಿದ್ರೆ ಅವನೇನು ಎಷ್ಟು ಪ್ರಾಫಿಟ್ ಮಾಡ್ತಾನೆ? 5 rupees ಸೆಲ್ಲಿಂಗ್ ಪ್ರೈಸ್ minus 3 the cost price, that is 2 rupees into number of copies he purchases. ಅಕಸ್ಮಾತ್ ಡಿಮ್ಯಾಂಡ್ ಈಸ್ ಲೆಸ್ ದೆನ್ ಪರ್ಚೇಸ್, ದಟ್ ಆರ್ ಪರ್ಚೇಸಸ್ ಈಸ್ ಮೋರ್ ದೆನ್ ಡಿಮ್ಯಾಂಡ್. ಅವಾಗ ಏನಾಗ್ತದೆ? ಅವನು ಎಷ್ಟನ್ನ ಸೇಲ್ ಮಾಡ್ತಾನೆ ಅದ್ರ ಮೇಲೆ 2 rupees ಪ್ರಾಫಿಟ್ ಬರುತ್ತೆ, ಇಂಟು ನಂಬರ್ ಆಫ್ ಕಾಪೀಸ್ ಇನ್ ಡಿಮ್ಯಾಂಡ್ ಮೈನಸ್ ಪ್ರತಿಯೊಂದು ಎಷ್ಟು ಉಳಿದಂಥ ಕಾಪಿಗೆ ಎಷ್ಟು ಪರ್ಚೇಸ್ ಮಾಡಿದ್ದಾನೆ ಮೈನಸ್ ಡಿಮ್ಯಾಂಡ್. ಅಕಸ್ಮಾತ್ 11 ತಗೊಂಡು ಓನ್ಲಿ 10 ಇಸ್ ಡಿಮ್ಯಾಂಡ್ ಅಂತಂದರೆ ಒಂದು ಕಾಪಿ ಅವನ ಹತ್ರ ಉಳ್ಕೊಳ್ಳುತ್ತೆ, ಅದು ವರ್ತ್ಲೆಸ್. ಅಂದರೆ ಒಂದು ಕಾಪಿಗೆ ಅವನು ಎಷ್ಟು ಲಾಸ್ ಆಗ್ತದೆ? 3 rupees ಆಗ್ತದೆ. ದಟ್ ಈಸ್ minus 3 into purchases minus demand. With this function, let us put the payoff matrix. Payoff matrix na ಹಾಕೋಣ. ಓಕೆ, ಎಕ್ಸ್ಪೆಕ್ಟೆಡ್ ಡಿಮ್ಯಾಂಡ್ನ ನಾನು ಈವೆಂಟ್ಸ್ ಅಂತಲೂ ಕೂಡ ಕರಿಬೋದು, ಅಥವಾ ಸ್ಟೇಟ್ ಆಫ್ ನೇಚರ್ ಅಂತಲೂ ನಾನು ಹೇಳ್ಬೋದು. ಇಲ್ಲಿ ಪರ್ಚೇಸಸ್ನ ನಾನೇನಂತ ಕರಿಬೋದು? ಆ್ಯಕ್ಟ್ಸ್ ಆರ್ ಸ್ಟ್ರಾಟಜೀಸ್ ಅಂತಲೂ ಕೂಡ ಇಲ್ಲಿ ಕರಿಬೋದು. ಬಿಕಾಸ್ ವಿ ಹ್ಯಾವ್ ಕಂಟ್ರೋಲ್ ಓವರ್ ಹೌ ಮನಿ ವಿ ಕ್ಯಾನ್ ಪರ್ಚೇಸ್, ಬಟ್ ವಿ ಡು ನಾಟ್ ಹ್ಯಾವ್ ಕಂಟ್ರೋಲ್ ಓವರ್ ದ ಎಕ್ಸ್ಪೆಕ್ಟೆಡ್ ಡಿಮ್ಯಾಂಡ್. ನಾವು ವಿ ಕ್ಯಾನಾಟ್ ಫಿಕ್ಸ್ ದ ಡಿಮ್ಯಾಂಡ್, ಬಟ್ ವಿ ಕ್ಯಾನ್ ಫಿಕ್ಸ್ ದ ಹೌ ಮಚ್ ಕಾಪೀಸ್ ವಿ ಕ್ಯಾನ್ ಬೈ ಅನ್ನೋದನ್ನ ನಾವು ಫಿಕ್ಸ್ ಮಾಡ್ಬೋದು. ಓಕೆ, these are acts, these are our events or states of nature. Okay, so I have put the probabilities as well. How we get these values? 10 copies ತಗೊಂಡು ಬರ್ತಾ ನಾನು 10 copies ಡಿಮ್ಯಾಂಡ್ ಇದೆ ಅಂತಂದರೆ ಒಂದು ಕಾಪಿಗೆ 2 rupees ಪ್ರಾಫಿಟ್ ಅಂದರೆ 20 rupees. ಹಾಗೇನೆ ಅವನು ತಂದಿರೋದು 10 ಕಾಪೀಸು, ಡಿಮ್ಯಾಂಡ್ 11 ಇದ್ರೂ ಕೂಡ ಯು ಕ್ಯಾನ್ ಸೆಲ್ ಓನ್ಲಿ 10 and maximum profit is 20. So same applies to demand exceeding 10 copies he purchased, that is 20 rupees. When demand is 11 when he purchased 11 copies but the demand is 10, he can sell 10 copies only. 10 copies ನ ಸೆಲ್ ಮಾಡಿದ್ರೆ 20 rupees ಪ್ರಾಫಿಟ್ ಆಗ್ತದೆ. ಒಂದು ಕಾಪಿ ವೇಸ್ಟ್ ಆಗ್ತದೆ, ಅದರಿಂದ ಲಾಸು 3 rupees. 20 minus 3 you get 70. ಹಾಗೆ
11 purchase ಮಾಡಿ 11 demand idre he can sell entire 11 copies and get 22 rupees profit. So same as even demand increases, he can sell only 11 copies. When he purchased 12 units but the demand is only 10 units, he can sell 10 units. 10 units ke 20 rupees profit ಆಗುತ್ತೆ, minus 2 copies waste ಆಗುತ್ತೆ, that is 1 copy ಗೆ 3 rupees ಅಂದ್ರೆ 6 rupees loss ಆಗ್ತದೆ. 20 minus 6 he gets 14. ಹಾಗೆ when he buys 12 copies and demand is only 11, he can sell only 11. ಈ 11 ನ ಸೆಲ್ ಮಾಡಿದ್ರೆ ಪ್ರತಿ ಕಾಪಿಗೆ 2 rupees ಪ್ರಾಫಿಟ್, ಹಾಗೆ he can make 22 rupees ಪ್ರಾಫಿಟ್. ಹಾಗೇನೆ ಒಂದು ಕಾಪಿ ಅನ್ಸೋಲ್ಡ್ ಅದನ್ನ ಲಾಸ್ ಆಗ್ತದೆ, that is 22 minus 3 he get 19. Next, when the purchases is 12 and demand is also 12, he gets full profit of on 12 units, that is 24. ಹಾಗೇನೆ ಡಿಮ್ಯಾಂಡ್ 13-14 ಕೂಡ ಅವನಿಗೆ ಅಷ್ಟೇ ಪ್ರಾಫಿಟ್ ಸಿಗುತ್ತೆ. ಹಾಗೇನೆ when the purchases is 13, demand is 10, he gets 11. And he purchases 13 units and demand is 11, he get 16 rupees profit. Again, when purchase is 13 and demand is 12, he get 21 rupees as a profit. And purchase is 13 and demand is 14, he gets 26 and 26. Again, when he bought 14 copies but the demand is only 10 copies, he get profit only 8 rupees because here the 4 units waste ಆಗುತ್ತೆ. ಓಕೆನಾ, 10 units ಸೆಲ್ ಮಾಡಿ 20 rupees ಪ್ರಾಫಿಟ್ ಬಂದರು, 4 units ಅಲ್ಲಿ ಲಾಸ್ ಆಗೋದು, 4 into 3 12 rupees, so he gets only 8 rupees. When purchases is 14 and demand is 11, he gets 13 rupees. When 14 and demand is 12, he gets 18 rupees. When the purchases 14 copies and demand is 13, he gets 23 rupees profit. And lastly, when he purchases 14 copies and demand is 14, he gets a maximum profit of 28 rupees. ಈಗ ನಾವು ಪೇ ಆಫ್ನ ಬರ್ಕೊಂಡಿದ್ದಾಯಿತು. ಈ ಪೇ ಆಫಿಂದ ನಾವು ಏನನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡೋದು, ಈ ಪ್ರತಿಯೊಂದು ಆ್ಯಕ್ಟ್ಗಳಿಗೆ 10, 11, 12, 13 and 14 ಪರ್ಚೇಸಸ್ ಇದೆ ಅಲ್ಲ, ಅದಕ್ಕೆ ಅದರಿಂದ ಬರುವಂಥ ಪ್ರಾಫಿಟ್ಗಳಿಗೆ ನಾವು ಈ ಪ್ರಾಬಬಿಲಿಟೀಸ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಲೈಕ್ ದಿಸ್, ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಫಾರ್ purchase of 10 copies of newspaper, we get 20 into 0.1 plus 20 into 20 into 0.15, next 20 into 0.2, next 20 into 0.25, 20 into 0.3, we get 20. Expected monetary value for purchase of 10 units is 20 rupees. Again, expected monetary value for purchase of 11 units is 17 into 0.1 plus 22 into 0.15 plus 22 into 0.2 plus 22 into 0.25 plus 22 into 0.3. We get 21.5. Again, expected monetary value for purchase of 12 units, we get 14 into 0.1 plus 19 into 0.15 plus 24 into 0.2 plus 24 into 0.25 plus 24 into 0.3, we get 22.25. Again, next term, for purchase of 13 copies, the expected monetary value we get 22. The same way calculation by changing the values. And for the 14, we get expected monetary value of 20.5.
ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ಹೈಯೆಸ್ಟ್ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಕಮ್ಸ್ ಫಾರ್ 12 ಯೂನಿಟ್. 12 ಯೂನಿಟ್ ಪರ್ಚೇಸ್ ಮಾಡಿದಾಗ ಅಂಡರ್ EME ಕ್ರೈಟೀರಿಯನ್ ಪ್ರಾಫಿಟ್ ಈಸ್ ಮ್ಯಾಕ್ಸಿಮಮ್, ದಟ್ ಈಸ್ 22.25. So the newspaper boy should purchase how many copies of newspaper? That is 12, because expected monetary value is highest when he purchases 12 copies of newspaper. Now let us move on to the next problem. A physician purchases a particular vaccine on Monday of each week. The vaccine must be used within a week following, otherwise it becomes worthless. The vaccine costs ₹20 per dose and the physician charges ₹60 per dose. In the past 50 weeks, the physician has administered the vaccine in the following quantities. ಅವನು ಡೋಸಸ್ ಪರ್ ವೀಕ್ ಎಷ್ಟು ತಗೋಬೋದು? 20 doses, 25 doses, 40 doses ಆರ್ 60 doses. ಓಕೆ, ಒಂದು ಡೋಸ್ಗೆ ₹20, ಅದನ್ನು ಅವನು ಎಷ್ಟಕ್ಕೆ ಚಾರ್ಜ್ ಮಾಡ್ತಾನೆ? ₹60ಗೆ ಚಾರ್ಜ್ ಮಾಡ್ತಾನೆ. ಸೊ 20 doses ಎಷ್ಟು ವೀಕ್ಸಿಗೆ ಕೊಟ್ಟಿದ್ದಾನೆ? 5 weeks ಕೊಟ್ಟಿದ್ದಾನೆ. 25 dose ಎಷ್ಟು ವೀಕ್ ಕೊಟ್ಟಿದ್ದಾನೆ? 15 weeks ಕೊಟ್ಟಿದ್ದಾನೆ. 40 doses ಎಷ್ಟು ವೀಕ್ಸ್ ಕೊಟ್ಟಿದ್ದಾನೆ? 25 weeks. ಹಂಗೆ 60 doses ಎಷ್ಟು ವೀಕ್ಸಿಗೆ ಕೊಟ್ಟಿದ್ದಾನೆ? 5 weeksಗೆ ಕೊಟ್ಟಿದ್ದಾನೆ. ಇದರಿಂದ ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ ಎಷ್ಟು ಡೋಸಸ್ನ ಅವನು ಸ್ಟೋರ್ ಮಾಡಬೇಕು. ಸೊ ಅಷ್ಟು ಮ್ಯಾಕ್ಸಿಮೈಸ್ ದಿಸ್ ಪ್ರಾಫಿಟ್. ನಾನು ಅದನ್ನು ಮಾಡೋಣ. ನಾವಿಲ್ಲಿ ಪೇ ಆಫ್ ಮ್ಯಾಟ್ರಿಕ್ಸ್ ಮಾಡಬೇಕು, ರಿಗ್ರೆಟ್ ಮ್ಯಾಟ್ರಿಕ್ಸ್ ಮಾಡಬೇಕು. Determine the optimum number of doses that physician should buy. That is, we have to find the highest expected monetary value. Okay, na? Next, the maximum amount the physician would be willing to pay per week for the perfect information about the number of doses expected to be demanded in a week. ಅವನು ಎಷ್ಟು ಪೇ ಮಾಡಲಿಕ್ಕೆ ರೆಡಿ ಇದ್ದಾನೆ to get the perfect information about the number of doses. ಓಕೆ, ಈ ವೀಕಲ್ಲಿ ಎಷ್ಟು ಡೋಸಸ್ ಡಿಮ್ಯಾಂಡ್ ಬರ್ಬೋದು ಅಂತ ಹೇಳಿಬಿಟ್ಟು ಫೈಂಡ್ ಔಟ್ ಮಾಡಲಿಕ್ಕೆ, ಎಷ್ಟು ಪೇ ಮಾಡಲಿಕ್ಕೆ ಅವನು ರೆಡಿ ಇದ್ದಾನೆ ಅಂತ ಹೇಳಿಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ನಾವು ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಪೇ ಆಫ್ ಫಂಕ್ಷನ್ ಈಸ್ ವೆನ್ ಡಿಮ್ಯಾಂಡ್ ಈಸ್ ಮೋರ್ ದೆನ್ ಪರ್ಚೇಸಸ್, ದಟ್ ಈಸ್ 60 minus 20, that is per dose profit is 40 rupees into how much he purchased. If the demand is more than purchases, what is the payoff is 40 rupees per dose. He makes profit 40 into D minus, that is 20 into purchases minus D. That means ಒಂದು ಡೋಸು ಏನಾದ್ರು ವೇಸ್ಟ್ ಆಯಿತು ಅಂದರೆ, ಕೊಡಲಿಲ್ಲ ಅಂತಂದರೆ ಅವನಿಗೆ 20 rupees per dose ಲಾಸ್ ಆಗ್ತದೆ. ಸೊ ಲೆಟ್ ಅಸ್ ಸಿ ಹೌ ಮಚ್ ವಾಟ್ ಈಸ್ ದ ಪೇ ಆಫ್ looks like. When the number of doses in stock is 20, 25, 40 and 60, and number of doses in demand 20, 25, 40 and 60. ಪ್ರಾಬಬಿಲಿಟೀಸ್ನ ನಾನು ಹೇಗೆ ಫೈಂಡ್ ಔಟ್ ಮಾಡಿದ್ದೀನಿ ಅಂತಂದರೆ, ಇದರಲ್ಲಿ ನಂಬರ್ ಆಫ್ ವೀಕ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವೀಕ್ಸ್. 20 ಡೋಸ್ಗೆ ಎಷ್ಟು ವೀಕ್ಸ್ ಡಿಮ್ಯಾಂಡ್ ಇರುತ್ತೆ? 5 weeks ಔಟ್ ಆಫ್ ಟೋಟಲ್ ವೀಕ್ಸ್ ಆಫ್ 50 weeks. ಸೊ 5 divided by 50 we get 0.1. 25 doses ಎಷ್ಟು ವೀಕ್ ಡಿಮ್ಯಾಂಡ್ ಇರುತ್ತೆ ಅಂದರೆ 15 weeks ಇರುತ್ತೆ. 15 divided by 50 we get 0.3. ಹಾಗೆಯೇ 40 ಡೋಸಸ್ಗೆ ಎಷ್ಟು ವೀಕ್ಸ್ ಡಿಮ್ಯಾಂಡ್ ಇರುತ್ತೆ ಅಂತಂದರೆ 25 ಇದೆ. 25 divided by 50 we get 0.5. ಹಾಗೆಯೇ 60 ಡೋಸಸ್ಗೆ ಎಷ್ಟು ವೀಕ್ಸ್ ಡಿಮ್ಯಾಂಡ್ ಇರುತ್ತೆ? 5 weeks. ಸೊ 5 divided by 50 we get 0.1. ಸೊ ಈಗ ಪೇ ಆಫ್ನ ನೋಡೋಣ. ವೆನ್ ದ ಸ್ಟಾಕ್ ಇಸ್ 20 and the demand is 20, he gets a profit of how much? 40 rupees per dose. He gets ₹800. Again same payoff barutte for all the demands when the stock is only 20 doses. When his stock is 25 doses but the demand is only 20 doses antandre, how much payoff he get? 20 dose ಅಷ್ಟೇ ಡಿಮ್ಯಾಂಡ್ ಇರೋದು. ಒಂದು ಡೋಸ್ಗೆ ₹40 ಪ್ರಾಫಿಟ್ ಅಂತಂದರೆ ಈ ಗೆಟ್ 800.
ಎಷ್ಟು ಡೋಸ್ ವೇಸ್ಟ್ ಆಗ್ತದೆ, 5 ಡೋಸ್ ವೇಸ್ಟ್ ಆಗುತ್ತೆ. ಪರ್ ಡೋಸ್ಗೆ ಎಷ್ಟು 20 rupees ಕಾಸ್ಟ್, ಸೊ minus 100. So how much he get? Only 700 rupees profit he get. But when the dose stock is 25, demand is 25, he will get full, that is 25 into rupees 40 per dose profit he get 1000 rupees profit. When the stock is 40, the demand is only 20, he gets only profit of 400. The same way we have to calculate. When the stock is 40 and the demand is only 25, he gets only profit of 700 rupees. When the stock is 40 and the demand is only also 40, he gets the profit of 1600. Again, when the stock is 40 and the demand is 60, he get a profit of 1600. When the stock is 60 and the demand is only 20 units, the profit will be 0. He won't get any money. When stock is 60, demand is 25, he gets profit of 300. When stock is 60 and demand is 40, he gets a profit of 1200. When the stock is 60 and the demand is also 60, he gets a maximum profit of 2400. ನಾವು ನೆಕ್ಸ್ಟ್ ಪೇ ಆಫ್ ಟೇಬಲ್ ಮಾಡಿದ್ಮೇಲೆ ರಿಗ್ರೆಟ್ ಟೇಬಲ್ ಮಾಡಿ ಅಂತ ಕೇಳಿದ್ದಾರೆ. ರಿಗ್ರೆಟ್ ಟೇಬಲ್ನ ನಾನು ಬರೀತೀನಿ. ರಿಗ್ರೆಟ್ ಟೇಬಲ್ ಮಾಡಲಿಕ್ಕೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಸ್ಟೇಟ್ ಆಫ್ ನೇಚರ್ಗೂ ಹೈಯೆಸ್ಟ್ ಪೇ ಆಫ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಹಿಯರ್ ದ events or state of nature is in horizontal rows, row ನಲ್ಲಿದೆ. ಇದರಲ್ಲಿ ಫಸ್ಟ್ ಈವೆಂಟ್ ಆರ್ ಸ್ಟೇಟ್ ಆಫ್ ನೇಚರ್ಗೆ ಹೈಯೆಸ್ಟ್ ಪೇ ಆಫ್ ಈಸ್ 800 rupees. ಈ ಹೈಯೆಸ್ಟ್ ಪೇ ಆಫ್ ಇಂದ ಮಿಕ್ಕ ಎಲ್ಲ ಪೇ ಆಫ್ಗಳನ್ನು ಇನ್ಕ್ಲೂಡಿಂಗ್ ದ ಒನ್ ವಿತ್ ಹೈಯೆಸ್ಟ್ ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್. 800 minus 800 we get 0. 800 minus 700 we get 100. 800 minus 400 we get 400. 800 minus 0, 800. Next state of nature is 25 doses in demand. ಇದರಲ್ಲಿ ನಾನು ಇಲ್ಲಿ ಲೆಕ್ಕ ಮಾಡುವಾಗ ನೀವು ನೋಟ್ಬುಕ್ ಇಟ್ಕೊಂಡು ಪಾಯಿಂಟ್ಸ್ ಬರ್ಕೊಳ್ತಾ ನೀವು ಈ ವಿಡಿಯೋನ ಫಾಲೋ ಮಾಡಬೇಕು. ಅದರ್ವೈಸ್ ಯು ವಿಲ್ ಮಿಸ್ ಔಟ್ ಇನ್ ದ ಮಿಡಲ್. ನೀವು ಸುಮ್ಮನೆ ವಿಡಿಯೋ ನೋಡಿ ಆಮೇಲೆ ಬರ್ಕೊಳ್ಳೋಣ ಅಂತಂದರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಫಾಲೋ ಮಾಡಲಿಕ್ಕೆ. ಅದಕ್ಕೋಸ್ಕರ ವಿಡಿಯೋ ನೋಡ್ತಾನೆ ನೀವು ನೋಟ್ಬುಕ್ಕಲ್ಲಿ ಬರ್ಕೊಳ್ಳೋದನ್ನು ಅಭ್ಯಾಸ ಮಾಡಿ. ಸೊ ನೆಕ್ಸ್ಟ್ ಸ್ಟೇಟ್ ಆಫ್ ನೇಚರ್ ಆರ್ ಈವೆಂಟ್ ಈಸ್ 25 doses. ಅದರಲ್ಲಿ ಹೈಯೆಸ್ಟ್ ಪೇ ಆಫ್ ಎಷ್ಟಿದೆ 100,000. ಈ 1000 ಇಂದ ಮಿಕ್ಕ ಎಲ್ಲ ಪೇ ಆಫ್ಗಳನ್ನ ನಾನು ಮೈನಸ್ ಮಾಡ್ತೀನಿ. 1000 minus 800 we get 200. 1000 minus 1000 0. 1000 minus 700 300. 1000 minus 300 700. ಹಾಗೆ ನೆಕ್ಸ್ಟ್ 40ಗೆ ಹೈಯೆಸ್ಟ್ ಪೇ ಆಫ್ ಇಸ್ 1600. 1600 minus 800 we get 800. 1600 minus 1000 we get 600. 600 minus 1600 0. 1600 minus 1200 we get 400. Again last state of nature is the demand of 60 doses. Highest pay off is 2400. ಇದರಿಂದ ಎಲ್ಲ ಪೇ ಆಫ್ನ ಮೈನಸ್ ಮಾಡ್ತೀನಿ. 2400 minus 800 1600. 2400 minus 1000 we get 1400. 2400 minus 600 800. 2400 minus 2400 0. This is a regret table. They asked only to prepare regret table, not asked anything further. I have prepared pay off table as well as a regret table. ಹೇಗೆ ಮಾಡೋದು ಅನ್ನೋದನ್ನ ನೀವು ಇದರಲ್ಲಿ ತಿಳ್ಕೊಬೋದು. ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡ್ಕೋಬೇಕು, ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. Sorry for this, there is a mistake in this one. This is 20 not 40.
ಓಕೆ, ಈ ಪೇ ಆಫ್ ಟೇಬಲ್ ಇಂದ ನಾವು ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ ಫಾರ್ ಈಚ್ strategies or each number of doses of stock. For the first one 20 doses na stock ಗೆ ಎಷ್ಟು EMA ಬರುತ್ತೆ, ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಗೆ ಮಾಡೋದು, ಪೇ ಆಫ್ ಇಂಟು ಪ್ರಾಬಬಿಲಿಟಿ, ದಟ್ ಈಸ್ 800 ಇಂಟು 0.1, 800 ಇಂಟು 0.3, 800 ಇಂಟು 0.5 plus 800 into 0.1. So we get the P of 800 rupees. Next we move on to the expected monetary value for stock of 25 doses. 700 into 0.1, 1000 into 0.3, 1000 into 0.5, 1000 into 0.1. We get expected monetary value of 970. ಹಾಗೆ when the stock is 40, the expected monetary value ಎಷ್ಟು ಬರುತ್ತೆ ನೋಡೋಣ. 400 into 0.1, 700 into 0.3 plus 1600 into 0.5 plus 1600 into 0.1. We get expected monetary value of 1210. We move on to the next stock level, that is 660. How much we get expected monetary value, that is 0 into 0.1 plus 300 into 0.3 plus 1200 into 0.5 plus 2400 into 0.1. The highest payoff comes when the stock is 40 units. So under expected monetary value criteria, the best strategy would be to keep the 40 doses in stock every week. So ಇಲ್ಲಿ ನೋಡಿ expected monetary value ಅದಕ್ಕೆ highest ಬಂದಿದೆ, 40 doses stock ಗೆ ಬಂದಿದೆ. ಸೊ ಇದನ್ನ ನೀವು ನೆನಪಿಟ್ಕೊಳ್ಳಿ, the 1210 is the expected monetary value and it is a best strategy. ಸೊ ಈ expected monetary value ಇಂದ ನಾವು ನೆಕ್ಸ್ಟ್ ಈ ಕ್ವಶನ್ ಅನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಯು ಟ್ರೈ ರಿಮೆಂಬರ್ ಆರ್ ನೋಟ್ ಇಟ್ ಡೌನ್. If you have marked it, it's very well. The expected monetary value is 1210. Next ನಾವೇನ ಫೈಂಡ್ ಔಟ್ ಮಾಡಬೇಕು, ಮ್ಯಾಕ್ಸಿಮಮ್ ಅಮೌಂಟ್ ದ ಫಿಸಿಷಿಯನ್ ವುಡ್ ಬಿ ವಿಲ್ಲಿಂಗ್ ಟು ಪೇ ಪರ್ ವೀಕ್ ಫಾರ್ ದ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಫಾರ್ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಅಂತಂದರೆ, ಯಾವಾಗ ಒಬ್ಬ ಡಿಸಿಷನ್ ಮೇಕರ್ಗೆ ಈ ಈವೆಂಟ್ಸ್ಗೆ ಬಗ್ಗೆ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಸಿಕ್ಕರೆ ವಾಟ್ ಹಿ ವಿಲ್ ಡೂ ಸೆಲೆಕ್ಟ್ ಓನ್ಲಿ ದೋಸ್ ಸ್ಟ್ರಾಟಜಿ. ಇಫ್ ಹಿ ನೋಸ್ ದಟ್ ಇನ್ ದಟ್ ವೀಕ್ ಓನ್ಲಿ 20 doses ಡಿಮ್ಯಾಂಡ್ ವಿಲ್ ಬಿ ದೇರ್ ಅಂತ ಅವನಿಗೇನೋ ಮುಂಚೆನೇ ಗೊತ್ತಾದರೆ ಅವನೇನು ಮಾಡ್ತಾನೆ, he will keep only 20 doses. He will not purchase more than 20 doses. But if he gets the information that next week there will be 60 doses of demand, 60 dose demand irutte anta avaniಗೆ ಗೊತ್ತಾದ್ರೆ ಅವನು ಏನು ಮಾಡ್ತಾನೆ, definitely he will going to buy the 60 doses because he will not lose the opportunity, money making opportunity na ಅವನು ಲಾಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಈ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದಿದ್ರೆ ಅವನೇನು ಮಾಡ್ಬೋದು, ಹಿ ಈಸ್ ರೆಡಿ ಟು ಪೇ ಸಮ್ ಮನಿ. ಅದನ್ನೇ ನಾವೇನಂತೀವಿ EVPI ಅಂತ ಕರಿತೀವಿ. ಹೌ ಟು ಫೈಂಡ್ ದಟ್ EVPI? ಫಸ್ಟ್ ನಾವೇನು ಮಾಡಬೇಕು, ಎಕ್ಸ್ಪೆಕ್ಟೆಡ್ ಪೇ ಆಫ್ ವಿತ್ ಪರ್ಫೆಕ್ಟ್ ಇನ್ಫಾರ್ಮೇಷನ್, EPPI. ಅವನಿಗೆ ಎಕ್ಸ್ಪೆಕ್ಟೆಡ್ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಂತ ಗೊತ್ತಾಗುತ್ತೆ ಅಂತಂದರೆ, ಇದೆ ಅಂತಂದರೆ ಎಷ್ಟು ಪೇ ಆಫ್ ಸಿಗುತ್ತೆ. ಓಕೆನಾ? ದಟ್ ಈಸ್ ಹೈಯೆಸ್ಟ್ ಪೇ ಆಫ್ ಫಾರ್ ಈಚ್ ಸ್ಟೇಟ್ ಆಫ್ ನೇಚರ್. ಓಕೆ, ಈಚ್ ಸ್ಟೇಟ್ ಆಫ್ ನೇಚರ್ಗೆ ಎಷ್ಟು ಹೈಯೆಸ್ಟ್ ಪೇ ಆಫ್. ಫಾರ್ 20 doses ಇದ್ದಾಗ ಎಷ್ಟು ಪೇ ಆಫ್, ಹೈಯೆಸ್ಟ್ ಪೇ ಆಫ್ ಸಿಗುತ್ತೆ 800. ಅದರದ್ದು ಪ್ರಾಬಬಿಲಿಟಿ ಎಷ್ಟು, 0.1. 800 into 0.1. ಪೇ ಆಫ್ ಅಂಡರ್ ಸರ್ಟನಿಟಿ 80 rupees. ಹಾಗೆಯೇ ಇದರಲ್ಲಿ 25 doses ಸ್ಟಾಕ್ ಇದ್ದಾಗ ಅವನಿಗೆ ಹೈಯೆಸ್ಟ್ ಪೇ ಆಫ್ ಎಷ್ಟು ಸಿಗುತ್ತೆ, 1000 into 0.3, ದಟ್ ಈಸ್ 300. ಹಾಗೆಯೇ when the demand is 40, the highest pay off is 1600 into 0.5,
you get 800. When the demand is 60, the highest payoff would be 240, and the payoff would be with the perfect information is that maximum payoff into the probability, that is 240 into 0.1, he gets 240. The expected payoff with perfect information idre avನಿಗೆ ಎಷ್ಟು extra profit ಬರುತ್ತೆ, that is 1000. Sorry, if expected payoff with perfect information ಇದ್ದಾಗ ಅವನಿಗೆ ಎಷ್ಟು payoff ಸಿಗುತ್ತೆ, 1420 payoff ಸಿಗುತ್ತೆ. ಬಟ್ ಅವನಿಗೆ ಇನ್ಫಾರ್ಮೇಶನ್ ಇರಲಿಲ್ಲ ಅಂತಂದರೆ, ಪರ್ಫೆಕ್ಟ್ ಇನ್ಫಾರ್ಮೇಶನ್ ಇರಲಿಲ್ಲ ಅಂತಂದರೆ ವಾಟ್ ಹಿ ವಿಲ್ ಚೂಸ್, ಆಪ್ಟಿಮಲ್ ಆ್ಯಕ್ಟ್ನ ಚೂಸ್ ಮಾಡ್ತಾನೆ. ದಟ್ ಮೀನ್ಸ್ ನಾವು ಪ್ರೀವಿಯಸ್ ನಾವು ಫೌಂಡ್ ಔಟ್ ಮಾಡಿದ ಹಾಗೆ EM ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ 1210 ಯಾವುದ್ರಲ್ಲಿರುತ್ತೆ, ವೆನ್ ದ ಸ್ಟಾಕ್ ಯೂನಿಟ್ಸ್ ಆಫ್ ಸ್ಟಾಕ್ ಇಸ್ 40. ಸೊ ಅವನೇನು ಮಾಡ್ತಾನೆ, ಪರ್ಫೆಕ್ಟ್ ಇನ್ಫಾರ್ಮೇಷನ್ ಇಲ್ದಿದ್ದಾಗ ಇದನ್ನು ಸೆಲೆಕ್ಟ್ ಮಾಡ್ತಾನೆ 40 ಡೋಸಸ್. ಆ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಇದೆ ಅಂದಾಗ ಅವನಿಗೆ ಪ್ರಾಫಿಟ್ ಆಗೋದು ಇಷ್ಟು. ಸೊ ಈ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಪಡಿಲಿಕ್ಕೆ ಅವನು ಎಷ್ಟು ಪೇ ಮಾಡ್ಲಿಕ್ಕೆ ರೆಡಿ ಇದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನೇ ನಾವು EVPI, ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ವಿತ್ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಮೈನಸ್ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಆಫ್ ಆಪ್ಟಿಮಲ್ ಆ್ಯಕ್ಟ್. ಆಪ್ಟಿಮಲ್ ಆ್ಯಕ್ಟ್ ಅಂತಂದರೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ, ದಟ್ ಈಸ್ 1420 ಮೈನಸ್ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ವಿತ್ ಆಪ್ಟಿಮಲ್ ಆ್ಯಕ್ಟ್ ಈಸ್ 1210. ಅದನ್ನು ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಹೇಳಿದ್ದೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಆ ವ್ಯಾಲ್ಯೂನ ಮೈನಸ್ ಮಾಡಿದಾಗ ನಮಗೆ ಸಿಗ್ತದೆ 210. ಈ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಪಡಿಲಿಕ್ಕೆ ದಟ್ ಡಿಸಿಷನ್ ಮೇಕರ್ ಶುಡ್ ಬಿ ರೆಡಿ ಟು ಸ್ಪೆಂಡ್ ದ ಮ್ಯಾಕ್ಸಿಮಮ್ ಆಫ್ 240. ಇದೇನೇ ಅವನಿಗೆ ಎಕ್ಸ್ಟ್ರಾ ಬೆನಿಫಿಟ್ ಸಿಗೋವಂಥದ್ದು. ಏನೋ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಇದ್ದರೆ ಇಷ್ಟಷ್ಟೇ ಅವನು ಸ್ಪೆಂಡ್ ಮಾಡ್ಲಿಕ್ಕೆ ರೆಡಿ ಇರ್ತಾನೆ. Otherwise it will be not worth to pay more than this amount. Okay, now with this we have come to the end of this session. Now ಮುಂದಿನ ಸೆಷನ್ ನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಗಳನ್ನ ಮಾಡಿಸೋಣ. ನಿಮಗೆ as I already told in the previous class, ಈ ಚಾಪ್ಟರಲ್ಲಿ ನಿಮಗೆ ಒಂದು ಕನ್ಫರ್ಮ್ಡ್ ಆಗಿ 15 ಮಾರ್ಕ್ಸ್ ಕ್ವಶನ್, ಇನ್ನೊಂದು 10 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ನಾವು next class we solve the question paper problems. Thank you very much.